ಸ್ನೇಹಿತರೆ, ನಾನು ಸತೀಶ್. ಸೊ ನಮ್ಮ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನಾನು ಬೆಳಗಿನ ಒಂದು ವೀಡಿಯೋದಲ್ಲಿ ಹೇಳಿದ್ದೆ 17,730 ನನ್ನ ಟಾರ್ಗೆಟ್ ಏನು ಅಚೀವ್ಮೆಂಟ್ ಆದಮೇಲೆ ಒಂದು ಟ್ರಾಪ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದ್ನಲ್ಲ. ಪರ್ಫೆಕ್ಟಾಗಿ ನೀವು ನೋಡ್ಬೋದು, ಅದೇ ರೀತಿಯ ಒಂದು ಟ್ರಾಪ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಬೆಳಗಿನ ಒಂದು ಸಿಚುವೇಷನಲ್ಲಿ ಈ ಒಂದು ಪಾಯಿಂಟಲ್ಲಿ ಹೇಳಿದ್ದೆ. ಅದಾದಮೇಲೆ ಇಲ್ಲಿಂದ ಅಪ್ ಹೋಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳಿದ್ದೆ. ಹೆಚ್ಚಿಗೆ ಇದೆ ಅಂತ ಚಾನ್ಸಸ್ ಹೇಳಿದ್ದೆ ಅನ್ನೋದು ಬಿಟ್ಟರೆ ಇದೇ ರೀತಿ ಆಗುತ್ತೆ ಅಂತ ಯಾರು ಹೇಳೋಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ನೋಡಿ, ನನ್ನೊಂದು ಅನಾಲಿಸಿಸ್ ಪ್ರಕಾರ ನಾನು ಏನು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಅದೇ ಎಕ್ಸ್ಪೆಕ್ಟೇಷನ್ನೇ ಮಾರ್ಕೆಟ್ ಮೂವ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದರೂ ಈ ಒಂದು ಏರಿಯಾದಲ್ಲಿ ನಾವೇನಾದರೂ ಕ್ಲೋಸ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿಂದ ಮಾರ್ಕೆಟ್ ಮತ್ತೆ 17,800 ಗಂಟೆ ಹೋಯಿತು, ಮತ್ತೆ ಡ್ರಾಪ್ ಆಯಿತು, ಮತ್ತೆ ಅಪ್ ಹೋಯಿತು. ಸೊ ಕ್ಲೋಸಿಗೆ ನೋಡಿದ್ರೆ ನಿಮಗೆ 17,817 ಗಂಟೆನೇ ಕೊಟ್ಟಿದೆ ಅಂತ ಹೇಳ್ಬೋದು. ಇದಕ್ಕೆ ಹೇಳೋದು ಟೆಕ್ನಿಕಲ್ ಅನಾಲಿಸಿಸ್, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ನೀವೇನಾದರೂ ಕಲ್ತ್ಕೊಳ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ಆಲ್ರೆಡಿ ಕಲ್ತಿದ್ದೀರಾ ಅಂದರೆ ಒಂದು ನಾನು ಟಿಪ್ಸ್ ಕೊಡೋದು ನಿಮ್ಗೆ ಏನಂತ ಹೇಳಿದ್ರೆ, ಒನ್ಸ್ ನಿಮ್ಮ ಟಾರ್ಗೆಟ್ ಅಚೀವ್ ಆಗಿದ ತಕ್ಷಣ ಯಾವುದೇ ಒಂದು ಕಾರಣಕ್ಕೂ ನೀವು ಟ್ರೇಡಲ್ಲಿ ಸಸ್ಟೈನ್ ಆಗೋಕ್ಕೆ ಹೋಗ್ಬಿಡಿ ಅಥವಾ ಟ್ರೇಡಲ್ಲಿ ಇರೋಕ್ಕೆ ಹೋಗ್ಬಿಡಿ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಇವತ್ತಿನ ಬೆಸ್ಟ್ ಎಕ್ಸಾಂಪಲೇ ನಿಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ನೋಡ್ಬೋದು, ನಾನು ಅಂದ್ಕೊಂಡೆ ಇವತ್ತಿನ ಒಂದು ಸಿಚುವೇಷನ್ಸಲ್ಲಿ ಬ್ಯಾಂಕ್ ನಿಫ್ಟಿ ಪ್ರಾಬಬ್ಲಿ ವೀಕ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಸಹ ಒಂದು ಸೂಪರಾಗಿ ಒಂದು ಮೂಮೆಂಟ್ ಅಪ್ ಮೂಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ 43,000ಅಲ್ಲಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು. ಫಾಲೋಡ್ ಬೈ 42,900 ರೆಸಿಸ್ಟೆಂಟ್ ಇದೆ. ಅದೇ ರೀತಿ 17,800 ಸಹ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರೋದ್ರಿಂದ ಪ್ರಾಬ್ಲಿ ನಾಳೆ ಮಾರ್ಕೆಟನ್ನು ಇದೇ ಲೆವೆಲ್ಗೆ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಸ್ವಲ್ಪ ಅಪ್ ಹೋಗಿ ಕೆಳ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ನೀವು 17,800 ಅಥವಾ 17,850 ಒಂದು ಸಿನ ಶಾರ್ಟ್ ಮಾಡ್ಬೋದು. ಇಲ್ಲ ಕಂಪ್ಲೀಟ್ ಅದು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯಿತು ಅಂದರೆ ಮತ್ತೆ ನೀವು ಸಿನ ಶಾರ್ಟ್ ಮಾಡೋಕ್ಕೆ ಶುರು ಮಾಡ್ಕೊಬೋದು ವಿತೌಟ್ ಎನಿ ಟೆನ್ಷನ್ ವಿತ್ ಸ್ಟಾಪ್ ಲಾಸ್ ಅಂತ ಹೇಳ್ಬೋದು. ಇಲ್ಲ ಪಿ ಇ ಜೊತೆ ಟ್ರೇಡ್ ಮಾಡಬೇಕಾದ್ರೆ ಪಿ ಇ ಜೊತೆ ನೀವು ಶಾರ್ಟ್ ಸೆಲ್ ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ಪಿ ಎಲ್ಲಿ ಅಷ್ಟು ಪ್ರೀಮಿಯಮ್ ಇಲ್ಲ ಅಂತ ಹೇಳ್ಬೋದು. ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಸಹ ನಿಮಗೆ ಫ್ಲ್ಯಾಟ್ ಓಪನ್ ಆಗಿ ಸ್ವಲ್ಪ ಅಪ್ ಹೋಗಿ ನೆಕ್ಸ್ಟ್ ಡೌನ್ ಟ್ರೆಂಡ್ ಕಡೆ ಏನಾದ್ರು ಬಂತು ಅಂದರೆ ಆವಾಗಲೂ ಸಹ ನೀವು 43,000 ಅಥವಾ 42,900 ಒಂದು ಸಿನ ಶಾರ್ಟ್ ಮಾಡ್ಬೋದು. ಎಗೇನ್ ಇದಕ್ಕೂ ಸಹ ಅಪ್ಲಿಕೇಬಲು. ಪಿ ಇಯಲ್ಲಿ ಯಾವುದೇ ರೀತಿ ಒಂದು ಪ್ರೀಮಿಯಮ್ ಇಲ್ದಿರೋದ್ರಿಂದ ಇನ್ ಕೇಸ್ ಏನಾದರೂ ಮಾರ್ಕೆಟನ್ನು ಕೆಳ ಬಿತ್ತು ಅಂದರೆ ನೀವು ಪ್ರೀಮಿಯಮ್ನ ಶಾರ್ಟ್ ಮಾಡಿದ್ರೆ ಪ್ರಾಫಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಆ ಟೈಮಲ್ಲಿ ಬೈಗೆ ಹೋಗ್ಬೋದು ಅಂತ ಹೇಳ್ತಾ ಈ ರೀತಿ ಅನಾಲಿಸಿಸ್ನ ಕಲಿತಾರೆ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ಏನಾದರೂ ನಾಲೆಜ್ ಕಲ್ತ್ಕೊಂಡ್ರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸರ್ವೈವ್ ಆಗ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.